ತುಂಬಾ ಬುದ್ಧಿವಂತರಿದ್ರೆ ಜೀವನ ಏಕ್ದಮ್ ಸುಲಭ ಅನ್ಸತ್ತೆ ಅಲ್ವಾ? ಆದ್ರೆ ನಿಜವಾಗ್ಲೂ ಹಾಗೇನಾ? ವಾಸ್ತವ ಇದಕ್ಕಿಂತ ತುಂಬಾನೇ ಬೇರೆ ಇದೆ. ಈ ವಿಶ್ಲೇಷಣೆಯಲ್ಲಿ ಅತಿ ಬುದ್ಧಿವಂತಿಕೆಯ ಇನ್ನೊಂದು ಮುಖ ಅಂದ್ರೆ ಅದರಿಂದ ಬರೋ ಗುಪ್ತ ಸವಾಲುಗಳ ಬಗ್ಗೆ ನೋಡೋಣ. ನೋಡಿ, ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ಬುದ್ಧಿವಂತಿಕೆ ಸಮಸ್ಯೆಗಳನ್ನೇನು ಇಲ್ಲವಾಗಿಸಲ್ಲ, ಬದಲಾಗಿ ಆ ಸಮಸ್ಯೆಗಳ ರೂಪವನ್ನೇ ಬದಲಾಯಿಸ್ಬಿಡುತ್ತೆ. ಅಂದ್ರೆ ಸರಳವಾದ ಸವಾಲುಗಳು ಹೋಗಿ ಅದರ ಜಾಗದಲ್ಲಿ ತುಂಬಾನೇ ಸಂಕೀರ್ಣವಾದ ಆಂತರಿಕ ಅಂದ್ರೆ ಮಾನಸಿಕ ಹೋರಾಟಗಳು ಶುರುವಾಗುತ್ತೆ. ಈ ಭಾವನೆ ಬಹುಶಃ ಕೆಲವರಿಗಾದ್ರೂ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ? ನಮ್ಮ ಮನಸ್ಸೇ ನಮ್ಮ ಅತಿ ದೊಡ್ಡ ಶಕ್ತಿ, ಅದೇ ನಮ್ಮ ಅತಿ ದೊಡ್ಡ ಹೊರೆ ಕೂಡ. ಈ ಒಂದು ಡಬಲ್ ಫೀಲಿಂಗ್ ಇದೆಯಲ್ಲ, ಇದೇ ಅತಿ ಬುದ್ಧಿವಂತಿಕೆಯ ಕೇಂದ್ರದಲ್ಲಿರೋ ಒಂದು ದೊಡ್ಡ ಸವಾಲು. ಸರಿ, ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಹೋಗೋಣ. ಅತಿ ಕ್ರಿಯಾಶೀಲ ಆಂತರಿಕ ಪ್ರಪಂಚ ಅಂದ್ರೆ ನಿಲ್ದೆ ಓಡ್ತಾ ಇರೋ ಮನಸ್ಸಿನ ಗುಪ್ತ ಪರಿಣಾಮಗಳೇನು ಅಂತ ನೋಡೋಣ. ತುಂಬಾ ಬುದ್ಧಿವಂತ ಮೆದುಳಿಗೆ ಸದಾ ಯೋಚನೆ ಮಾಡೋದು ಒಂದು ರೀತಿ ಡಿಫಾಲ್ಟ್ ಸೆಟ್ಟಿಂಗ್ ಇದ್ದಾಗೆ. ಇದು ಆತಂಕದ ಲಕ್ಷಣ ಅಂತಾನೇನಿಲ್ಲ, ಬದಲಿಗೆ ಎಲ್ಲದರಲ್ಲೂ ಒಂದು ಪ್ಯಾಟರ್ನ್ ಹುಡುಕೋಕೆ, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋ ಮೆದುಳಿನ ಸಹಜ ಗುಣ. ಉದಾಹರಣೆಗೆ, ಒಂದು ಮಾತುಕತೆ ಮುಗಿದ ಮೇಲೂ ಅದನ್ನೇ ತಲೆಯಲ್ಲಿ ಹಾಕಿ ಮತ್ತೆ ಮತ್ತೆ ವಿಶ್ಲೇಷಣೆ ಮಾಡೋದು, ಅದು ಇದಕ್ಕೊಂದು ಒಳ್ಳೆ ಉದಾಹರಣೆ. ಮನೋವಿಜ್ಞಾನದಲ್ಲಿ ಈ ಥರದ ನಿರಂತರ ಆಂತರಿಕ ಚಟುವಟಿಕೆಗೆ ಒಂದು ಹೆಸರಿದೆ. ಅದನ್ನ ಕಾಗ್ನಿಟಿವ್ ಡೆಪ್ತ್ ಅಥವಾ ಅರಿವಿನ ಆಳ ಅಂತ ಕರೀತಾರೆ. ಇದರ್ಥ ಸಿಂಪಲ್, ಮೆದುಳಿಗೆ ಒಂದು ಆಫ್ ಸ್ವಿಚ್ ಇಲ್ಲವೇನೋ ಅನ್ನೋ ಹಾಗೆ ಅದು ತನ್ನಷ್ಟಕ್ಕೆ ತಾನೇ ಸುಮ್ಮನಾಗೋಕೆ, ರೆಸ್ಟ್ ಮಾಡೋಕೆ ಹೆಣಗಾಡುತ್ತೆ. ಹಾಗಾದ್ರೆ ಈ ರೀತಿ ಮನಸ್ಸು ಯಾವಾಗಲೂ ಆನ್ ಮೋಡ್ನಲ್ಲಿ ಇದ್ರೆ ಏನಾಗತ್ತೆ? ಮೊದಲನೇದಾಗಿ ಮಾನಸಿಕವಾಗಿ ಸುಸ್ತಾಗತ್ತೆ, ನಿದ್ದೆ ಸರಿ ಬರಲ್ಲ, ಭಾವನಾತ್ಮಕವಾಗಿ ಕೂಡ ತುಂಬಾನೇ ಆಯಾಸ ಆಗತ್ತೆ. ಅಷ್ಟೇ ಅಲ್ಲ, ಬೇರೆಯವ್ರಿಗೆ ಕಾಣಿಸಿದ ಅಪಾಯಗಳನ್ನು ಮುಂಚಿತವಾಗಿ ಊಹಿಸೋ ಶಕ್ತಿ ಇರುತ್ತಲ್ಲ, ಅದೇ ಒಂದು ದೊಡ್ಡ ಒತ್ತಡಕ್ಕೆ ಕಾರಣ ಆಗ್ಬಿಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಭಾವನೆಗಳನ್ನ ನೇರವಾಗಿ ಅನುಭವಿಸೋದಕ್ಕಿಂತ ಬುದ್ಧಿವಂತ ಮನಸ್ಸು ಅದನ್ನ ಆನಲೈಸ್ ಮಾಡೋಕೆ ಶುರು ಮಾಡುತ್ತೆ. ಅಂದ್ರೆ ನೋವನ್ನ ಫೀಲ್ ಮಾಡೋ ಬದಲು ಆ ನೋವಿಗೆ ಕಾರಣ ಏನು ಅಂತ ತರ್ಕಬದ್ಧವಾಗಿ ಯೋಚನೆ ಮಾಡುತ್ತೆ. ಇದರಿಂದ ಏನಾಗುತ್ತೆ? ಭಾವನೆ ಮತ್ತು ತರ್ಕದ ಮಧ್ಯೆ ಒಂದು ಗ್ಯಾಪ್ ತಯಾರಾಗುತ್ತೆ. ಸರಿ, ಈಗ ಎರಡನೇ ವಿಭಾಗಕ್ಕೆ ಬರೋಣ. ಹೊರಗಿನ ಪ್ರಪಂಚದೊಂದಿಗೆ ಘರ್ಷಣೆ ಅಂದ್ರೆ ಒಂದು ಸಂಕೀರ್ಣ ಮನಸ್ಸು ಸರಳವಾದ ಸಿಸ್ಟಮ್ಗಳನ್ನು ಎದುರಿಸಿದಾಗ ಏನಾಗುತ್ತೆ, ಆ ಘರ್ಷಣೆ ಬಗ್ಗೆ ನೋಡೋಣ. ಈ ಘರ್ಷಣೆ ಮುಖ್ಯವಾಗಿ 3 ಕಡೆ ಕಾಣಿಸ್ಕೊಳ್ಳುತ್ತೆ. 1, ಬೌದ್ಧಿಕವಾಗಿ ನಮ್ಮ ಲೆವೆಲ್ಗೆ ಮಾತಾಡೋರು ಸಿಗದೇ ಇದ್ದಾಗ ಬರೋ ಒಂಟಿತನ. 2, ಒಂದೇ ತರಹದ ಪುನರಾವರ್ತಿತ ಕೆಲಸಗಳಿಂದ ಬರೋ ತೀವ್ರವಾದ ಬೋರ್ಡಮ್. ಇನ್ನು 3ನೇದು, ಸರಿಯಿಲ್ಲದ ನಿಯಮಗಳನ್ನ, ಅಧಿಕಾರವನ್ನ ಸಹಜವಾಗಿಯೇ ಪ್ರಶ್ನಿಸೋದು. ಇದು ಕೂಡ ಘರ್ಷಣೆಗೆ ಕಾರಣ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಈ ಒಂಟಿತನ ಅಂದ್ರೆ ಜನ ಇಷ್ಟ ಇಲ್ಲ ಅಂತಲ್ಲ, ಬದಲಾಗಿ ಆಳವಾದ ಬೌದ್ಧಿಕ ಅಂದ್ರೆ ಮೆಂಟಲ್ ಕನೆಕ್ಷನ್ ಸಿಗದೆ ಇರೋದ್ರಿಂದ ಬರೋದು. ಇದನ್ನೇ ಅರಿವಿನ ಪ್ರತ್ಯೇಕತೆ ಅಂತ ಹೇಳೋದು. ಮಾತುಕತೆ ಅನ್ನೋದು ಕೆಲವೊಮ್ಮೆ ನಿಜವಾದ ಹೋರಾಟವೇ ಆಗ್ಬಿಡುತ್ತೆ. ಯಾಕಂದ್ರೆ ಮನಸ್ಸಲ್ಲಿರೋ ಕಾಂಪ್ಲೆಕ್ಸ್ ಐಡಿಯಾಗಳನ್ನ ಸರಳವಾಗಿ ಹೇಳೋದು ತುಂಬಾನೇ ಕಷ್ಟ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮಾತುಗಳನ್ನ ಪದೇ ಪದೇ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಥವಾ ಅದನ್ನ ಪೂರ್ತಿ ಕಡೆಗಣಿಸೋದು, ಇದು ತುಂಬಾನೇ ಬೇಸರ ತರಿಸುತ್ತೆ. ಈಗ ನಮ್ಮ 3ನೇ ವಿಭಾಗಕ್ಕೆ ಬರೋಣ. ಉನ್ನತ ಗುಣಮಟ್ಟದ ಹೊರೆ. ಇಲ್ಲಿ ಹೋರಾಟ ಹೊರಗಿನ ಪ್ರಪಂಚದ ಜೊತೆ ಅಲ್ಲ, ಬದಲಿಗೆ ನಮ್ಮೊಳಗೆ ನಾವಿಟ್ಕೊಂಡಿರೋ ಹೈ ಸ್ಟ್ಯಾಂಡರ್ಡ್ಸ್ ಜೊತೆ. ಪರ್ಫೆಕ್ಷನಿಸಮ್ ಅಂದ್ರೆ ಪರಿಪೂರ್ಣತಾವಾದ. ಇದನ್ನ ಸಾಮಾನ್ಯವಾಗಿ ಒಂದು ಕೆಟ್ಟ ಗುಣ ಅಂತ ನೋಡ್ತಾರೆ. ಆದ್ರೆ ಇಲ್ಲಿ ಒಂದು ಬೇರೆ ಆಂಗಲ್ ಇದೆ. ಇದು ಅಹಂಕಾರದಿಂದ ಬರೋದಲ್ಲ, ಬದಲಿಗೆ ಒಂದು ವಿಷಯವನ್ನ ಅತ್ಯುತ್ತಮವಾಗಿ ಹೇಗೆ ಮಾಡಬಹುದು ಅಂತ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳೋ ಸಾಮರ್ಥ್ಯದಿಂದ ಬರೋದು. ಇದರ ಮೂಲ ಅಹಂಕಾರ ಅಲ್ಲ, ಕ್ಲಾರಿಟಿ. ಈ ಪರ್ಫೆಕ್ಷನಿಸಮ್ ಅನ್ನೋದು ಒಂದು ವಿಷವರ್ತುಲ, ಒಂದು ಸೈಕಲ್ ಮಾದರಿ. ಹೇಗೆ ಅಂದ್ರೆ, ಮೊದಲು ಒಂದು ಆದರ್ಶವಾದ ಫಲಿತಾಂಶವನ್ನ ಮನಸ್ಸಲ್ಲಿ ಕಲ್ಪಿಸ್ಕೊಳ್ತಾರೆ. ಆಮೇಲೆ ಅದರಲ್ಲಿರೋ ಪ್ರತಿಯೊಂದು ಸಣ್ಣ ತಪ್ಪು ಕೂಡ ಕಣ್ಣಿಗೆ ಕಾಣಿಸ್ತೆ. ಆಗ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ವೇನೋ ಅನ್ನೋ ಭಯ ಶುರುವಾಗುತ್ತೆ. ಕೊನೆಗೇನಾಗುತ್ತೆ? ಕೆಲಸವನ್ನೇ ಮುಂದೂಡೋದು ಮತ್ತೆ ನಮ್ಮನ್ನಾವೇ ಕಠಿಣವಾಗಿ ಟೀಕೆ ಮಾಡಿಕೊಳ್ಳೋದು. ಇಲ್ಲಿ ಗಮನಿಸಬೇಕಾದ ಒಂದು ಆಳವಾದ ಸತ್ಯ ಇದೆ. ಇಲ್ಲಿ ಅತಿ ದೊಡ್ಡ ಹೋಲಿಕೆ ನಡೀತಿರೋದು ಬೇರೆಯವ್ರ ಜೊತೆ ಅಲ್ಲ, ಬದಲಿಗೆ ನಾನು ಈಗ ಹೇಗಿದ್ದೀನಿ ಮತ್ತು ನಾನು ಎಷ್ಟೆಲ್ಲ ಆಗಬಹುದಿತ್ತು ಅನ್ನೋ ಆದರ್ಶ ರೂಪದ ಜೊತೆ. ಆ ಆದರ್ಶ ನಾನುಗೆ ಹೋಲಿಸಿದಾಗ ಸದ್ಯದ ಸ್ಥಿತಿ ಯಾವಾಗಲೂ ಕಡಿಮೆನೇ ಅನ್ಸುತ್ತೆ. ಇದೇ ಕಾರಣಕ್ಕೆ ತೃಪ್ತಿ ಅನ್ನೋದು ಸಿಕ್ಕರೂ ಅದು ಹೆಚ್ಚು ಹೊತ್ತಿರಲ್ಲ. ಒಂದು ಗುರಿ ಮುಟ್ಟಿದ ತಕ್ಷಣ ಮನಸ್ಸು ಮುಂದಿನ ಗೋಲ್ ಕಡೆ ಹೊರಟುಬಿಡುತ್ತೆ.
ಅಂದ್ರೆ ಈ ಮೆದುಳು ನಿರಂತರವಾಗಿ ಇಂಪ್ರೂವ್ ಆಗೋಕೆ ಡಿಸೈನ್ ಆಗಿದೆ ಹೊರತು ಸುಮ್ಮನೆ ಕೂತು ರೆಸ್ಟ್ ಮಾಡೋಕಲ್ಲ. ಸರಿ, ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಈ ಎಲ್ಲ ಹೋರಾಟಗಳು, ಈ ಎಲ್ಲ ಕಷ್ಟಗಳು ನಮ್ಮಲ್ಲಿ ಏನೋ ದೋಷ ಇದೆ ಅನ್ನೋದರ ಸಂಕೇತನಾ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಅರ್ಥ ಇದೆಯಾ? ಹಾಗಾದ್ರೆ ಈ ಎಲ್ಲ ಹೋರಾಟಗಳನ್ನ ಒಂದು ಸಮಸ್ಯೆಯಾಗಿ ನೋಡೋ ಬದಲು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿದ್ರೆ ಹೇಗೆ? ಬನ್ನಿ ನಮ್ಮ ಅಂತಿಮ ತೀರ್ಮಾನಕ್ಕೆ ಹೋಗೋಣ. ದೃಷ್ಟಿಕೋನದ ವಿಷಯ. ಈ ಒಂದು ವಾಕ್ಯ ಈ ಇಡೀ ವಿಶ್ಲೇಷಣೆಯ ತಿರುಳು ಅಂತಾನೆ ಹೇಳಬಹುದು. ನಿಮ್ಮ ಹೋರಾಟಗಳು ದೋಷಗಳಲ್ಲ, ಅವು ಆಳಕ್ಕೆ ತರಬೇಕಾದ ಬೆಲೆ. ಅಂದ್ರೆ ಇದೊಂದು ಸಮಸ್ಯೆ ಅಲ್ಲ, ಬದಲಿಗೆ ವಿಷಯಗಳನ್ನು ಆಳವಾಗಿ ಗ್ರಹಿಸೋದ್ರಿಂದ ಬರೋ ಒಂದು ಅನಿವಾರ್ಯ ಪರಿಣಾಮ. ಹಾಗಾಗಿ ಅರ್ಥ ಮಾಡ್ಕೋಬೇಕಿರೋದೇನೆಂದ್ರೆ, ಬುದ್ಧಿವಂತಿಕೆ ಕೇವಲ ಮೆದುಳನ್ನ ಶಾರ್ಪ್ ಮಾಡಲ್ಲ, ಅದು ನಮ್ಮ ಅರಿವು, ನಮ್ಮ ಭಾವನೆಗಳು ಮತ್ತೆ ನಮ್ಮ ಜವಾಬ್ದಾರಿ ಎಲ್ಲವನ್ನೂ ತೀವ್ರಗೊಳಿಸುತ್ತೆ. ಈ ಸವಾಲುಗಳು ಆ ತೀವ್ರತೆಯ ಫಲಿತಾಂಶ ಅಷ್ಟೇ.